ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಥಮ ಪಿಯುಸಿ ಕನ್ನಡ ಭಾಷಾ ವಿಷಯದ ಕುರಿತು ಈಗಾಗಲೇ ನಾವು 2-3 ತರಗತಿಯಲ್ಲಿ ಗಮನಿಸಿಕೊಳ್ತಾ ಬಂದಿದ್ದೇವೆ. ಕಳೆದ ತರಗತಿಯಲ್ಲಿ ನಾನು ಪ್ರಥಮ ಪಿಯುಸಿಯಲ್ಲಿ ವ್ಯಾಕರಣಾಂಶಗಳಲ್ಲಿ ಬರುವಂತಹ ವಿಷಯಗಳ ಕುರಿತಾಗಿ ಪ್ರಸ್ತಾಪ ಮಾಡ್ತಾ ಇದ್ದೆ. ಇದಾದ ನಂತರ ನಿಮಗೆ ಪಠ್ಯ ಏನಿದೆ ಎನ್ನುವುದರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸುಮಾರು ಒಂದು 16 ಅಂಶಗಳಲ್ಲಿ ನಾವೀಗಾಗಲೇ ಒಂದು 7-8 ಅಂಶಗಳನ್ನು ಗಮನಿಸಿ ಆಗಿತ್ತು. ಮತ್ತೊಮ್ಮೆ ಅದಷ್ಟನ್ನು ವೇಗವಾಗಿ ಗಮನಿಸಿ ಹೇಳ್ತಾ ಹೋಗ್ತೇನೆ. ಅರ್ಥ ಬರೆಯುವುದು ಅನ್ನುವಂಥ ವ್ಯಾಕರಣಾಂಶ ಬರುತ್ತೆ, ಸಮಾನಾರ್ಥಕ ಪದಗಳನ್ನು ಬರೆಯುವುದು ಅಂತ ಬರುತ್ತೆ, ನಾನಾರ್ಥಕ ಪದಗಳನ್ನು ಬರೆಯುವುದು ಅಂತ ಬರುತ್ತೆ. ಇದರ ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿದ್ದೇನೆ. ತತ್ಸಮ ತದ್ಭವ ರೂಪಗಳನ್ನು ಬರೆಯುವುದು ಅಂತ ಬರುತ್ತೆ. ಇನ್ನು ಗುಣವಾಚಕ ಪದಗಳನ್ನು ಗುರುತಿಸುವುದು ಅಂತ ಬರುತ್ತೆ ಅಂತ ಹೇಳಿದ್ದೆ. ಕರ್ಮಧಾರಯ ಸಮಾಸ ಶಬ್ದಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಪೂರ್ವ ಪದ ಏನಾಗುತ್ತೆ, ನೀವು ಮನಸ್ಸಿನೊಳಗೆ ಬಿಡಿಸಿಕೊಂಡು ಪೂರ್ವ ಪದದ ಶಬ್ದ ಗುಣವಾಚಕ ಆಗಿರುತ್ತೆ, ಅದನ್ನು ಬರಿಬೇಕು ಅನ್ನೋದಕ್ಕೆ ಉದಾಹರಣೆ ಕೊಟ್ಟು ಹೇಳಿದ್ದೆ. ಇನ್ನು ನಿಷೇಧಾರ್ಥಕ ಪದಗಳನ್ನು ಗುರುತಿಸುವುದು ಅಥವಾ ಬರೆಯುವುದು ಅಂತ ಕೊಡ್ತಾರೆ. ಒಂದು ಕ್ರಿಯಾಪದ ಕೊಟ್ಟು ಅದರ ನಿಷೇಧಾರ್ಥಕ ಬರೆಯುವುದು ಹೇಗೆ ಅಂತ ನಾನು ಅದರ ಬಗ್ಗೆನೂ ಮಾತಾಡಿದ್ದೆ. ಇನ್ನು ನುಡಿಗಟ್ಟುಗಳನ್ನು ಬಳಸಿ ವಾಕ್ಯ ಮಾಡುವುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಕಾಲಿಗೆ ಬುದ್ಧಿ ಹೇಳುವಂತ ಉದಾಹರಣೆ ಹೇಳಿದ್ದೆ. ಆಮೇಲೆ ಮೂಗು ತೂರಿಸುವ ಉದಾಹರಣೆ ಹೇಳಿದ್ದೆ. ಈ ಥರದ್ದು ಎಷ್ಟೋ ಶಬ್ದಗಳು ನಮ್ಮ ನಡುವೆ ದಿನನಿತ್ಯ ಬಳಸ್ತಾ ಇರ್ತೀವಿ ನಾವು. ಅವುಗಳನ್ನು ಕೊಟ್ಟಿರ್ತಾರೆ. ಅವುಗಳ ಒಳಾರ್ಥ ಏನಿದೆ ಅಂತ ಅರ್ಥ ಮಾಡಿಕೊಂಡು ಅದರ ಆಧಾರದ ಮೇಲೆ ನೀವು ವಾಕ್ಯ ರಚನೆ ಮಾಡಬೇಕಾಗುತ್ತೆ. ಅದೇ ಶಬ್ದವನ್ನು ಬಳಸಿಕೊಂಡು ವಾಕ್ಯ ರಚನೆ ಮಾಡಿ, ಅದು ನುಡಿಗಟ್ಟುಗಳನ್ನು ಬಳಸಿ ವಾಕ್ಯ ಮಾಡೋದು. ನಿಮಗೆ ಅದು ಪಾಠದ ಮಧ್ಯೆ ಮತ್ತೆ ನಿಮ್ಗೆ ಅಭ್ಯಾಸ ಮಾಡಿಸುವಾಗ ನಾವು ಅದರ ಬಗ್ಗೆ ಎಲ್ಲ ಹೇಳ್ತೀವಿ. ಏನಿದೆ ಅಂತ ಒಂದ್ಸಲಿ ನೋಡ್ಕೊಂಡು ಸಾಕಾಗ. ಆನಂತರ ಕಾಲವನ್ನು ಗುರುತಿಸುವುದು ಅಂತ ಹೇಳಿದೆ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತ ಏನಿದ್ದಾವೆ, ಕೊಟ್ಟಿರುವ ಕ್ರಿಯಾಪದ ಯಾವ ಕಾಲಕ್ಕೆ ಸೇರುತ್ತದೆ ಅಂತ ನೀವು ಗುರುತಿಸಬೇಕಾಗುತ್ತೆ. ಅದನ್ನು ನೀವು ಪರೀಕ್ಷೆಯಲ್ಲಿ ಗುರುತಿಸೋದಿರುತ್ತೆ. ಎಲ್ಲ ವ್ಯಾಕರಣದ ಪ್ರಶ್ನೆಗಳು 2 ಅಂಕಕ್ಕೆ 2 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. 2 ಅಂಕದ ಪ್ರಶ್ನೆ ಆಗಿರುತ್ತೆ. ಸುಮಾರು 8 ಅಂಶಗಳನ್ನು ನಿರ್ಮಿಸಿದೆ. ಇವತ್ತು 9ನೇ ಅಂಶವನ್ನು ನಿರ್ಮಿಸ್ತೇನೆ. ಬರ್ಕೊಳ್ತಾ ಇದ್ದವು ಮೊದಲು ಮುಂದುವರಿಸಿಕೊಳ್ಳಿ. 9ನೇದು ಯಾವುದು ಅಂತ ಕೇಳಿದ್ರೆ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯುವುದು. ವಿಭಕ್ತಿ ಅಂತ ಬಂದಾಗ ಶಾಲಾ ದಿನಗಳಲ್ಲಿ ನೀವು ಅಭ್ಯಾಸ ಮಾಡಿದ್ದು ನಿಮ್ಗೆ ಗೊತ್ತಿದೆ. ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ, ಚತುರ್ಥಿ ವಿಭಕ್ತಿ, ಪಂಚಮಿ ವಿಭಕ್ತಿ, ಷಷ್ಠಿ ವಿಭಕ್ತಿ, ಸಪ್ತಮಿ ವಿಭಕ್ತಿ, ಕೊನೆಯದಾಗಿ ಸಂಬೋಧನಾ ವಿಭಕ್ತಿ ಅಂತ ಇಷ್ಟು ವಿಭಕ್ತಿಗಳನ್ನು ಗುರುತಿಸಿರ್ತೇವೆ. ಊ, ಅನ್ನು, ಇಂದ, ಗೆ, ಕೆ, ಇಗೆ, ದೆಸೆಯಿಂದ, ಆ, ಅಲ್ಲಿ, ಆ, ಈ, ಓ, ಇರ ಇತ್ಯಾದಿ ಸಂಬೋಧನಾ ವಿಭಕ್ತಿಯ ಪ್ರತ್ಯಯಗಳು. ಇವು ಪ್ರತ್ಯಯಗಳು ಅಂತ ಗುರುತಿಸಲ್ಪಟ್ಟಿದ್ದಾರೆ. ಹಳೆಗನ್ನಡಕ್ಕೆ ಬಂದರೆ ಅಮ್ ಅಥವಾ ಅನ್, ಇಮ್ ಅಥವಾ ಇಂದಂ, ಗೆ, ಕೆ, ಇಗೆ, ಅತ್ತಣಿ, ಆ, ಆಮೇಲೆ ವಳ್, ಎ, ಇ, ಓ, ಇರ ಇವೆಲ್ಲ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳು ಅಂತ. ಇವೆಲ್ಲ ಶಾಲಾ ದಿನಗಳಲ್ಲಿ ನೀವು ಗಮನಿಸಿದ್ದೀರಿ. ಮುಂದಿನ ದಿನಗಳಲ್ಲಿ ಕಾಲೇಜಿಗೆ ಬಂದಾಗ ಅದರದೇ ಆದ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿ ನಿಮಗೆ ಅದರ ಮನವರಿಕೆ ಮಾಡಿಕೊಡೋಣ. ಅವೆಲ್ಲ ಗುರುತಿಸೋದಿರುತ್ತೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಹೇಳಬೇಕು ಅಂದರೆ ಪರೀಕ್ಷೆಯಲ್ಲಿ ನಿಮಗೆ ರಾಮನನ್ನು ಯಾವ ವಿಭಕ್ತಿ ಪ್ರತ್ಯಯ ಗುರುತಿಸಿ ಅಂತ ಕೇಳ್ತಾರೆ. ನೀವು ಆ ಶಬ್ದ ಕೊಟ್ಟರೆ ಮುಂದುಗಡೆ ಅನ್ನು ಅನ್ನುವ ವಿಭಕ್ತಿ ಪ್ರತ್ಯಯ ಇದೆ. ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂತ ಬರೀ. ಅನ್ನು ಅಂತ ಪ್ರತ್ಯಯ ಇದೆ, ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂತ ಬರೀ. ರಾಮನೇ ಅಂತ ಶಬ್ದ ಕೊಟ್ಟರೆ ಎ ಅನ್ನುವ ವಿಭಕ್ತಿ ಪ್ರತ್ಯಯ ಇದೆ. ಇದು ಸಂಬೋಧನಾ ವಿಭಕ್ತಿ ಪ್ರತ್ಯಯ ಅಂತ ಗುರುತಿಸಿದೆ. ಗಿಳಿಗಳಿರ ಅಂತ ಕೊಟ್ಟರೆ ಇರ ಅನ್ನುವ ಪ್ರತ್ಯಯ ಬಳಕೆ ಆಗಿದೆ. ಇದು ಸಂಬೋಧನಾ ವಿಭಕ್ತಿ ಪ್ರತ್ಯಯ. ಹೀಗೆ ನೀವು 2 ಪ್ರಶ್ನೆ ಇರುತ್ತೆ, 2 ಮಾರ್ಕ್ಸ್ಗೆ. ಅದಕ್ಕೆ ಉತ್ತರ ಬರಿಬೇಕಾಗುತ್ತೆ. ಸುಲಭವಾದದ್ದು ಗುರುತಿಸ್ತೀವಿ. ಇನ್ನು 10ನೇದಾಗಿ ಕ್ರಿಯಾಪದದ ಧಾತುವನ್ನು ಗುರುತಿಸಿ ಬರೆಯುವುದು ಅಂತ ಹೇಳ್ತಾರೆ. ಒಂದು ಕ್ರಿಯಾಪದ ಕೊಟ್ಟಿರ್ತಾರೆ. ಆ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತ ಕರೀತೇವೆ, ಅಥವಾ ಅದಕ್ಕೆ ನಾಮ ಪ್ರಕೃತಿ ಅಂತ ಕೂಡ ಹೇಳ್ತೇವೆ. ಅದನ್ನು ನೀವು ಗುರುತಿಸಿ ಬರೆಯಬೇಕು. ಹಾಡುತ್ತಾನೆ ಅಂತ ಶಬ್ದ ಕೊಟ್ಟಿದ್ರೆ ನೀವು ಧಾತು ಬರೆಯಿರಿ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ಹಾಡು ಅನ್ನುವುದು ಅದರ ಧಾತು ಮೂಲ ರೂಪ. ನೋಡುತ್ತಾನೆ ಅಂತಿದ್ರೆ ನೋಡು ಅಂತ, ಗೆಲ್ಲುತ್ತಾನೆ ಅಂತಿದ್ರೆ ಗೆಲ್ಲು, ಬಿದ್ದರು ಅಂತಿದ್ರೆ ಅದರ ಧಾತು ಬೀಳು.
ಎದ್ದನು ಅಂತಿದ್ರೆ ಅದರ ಧಾತು ಏಳು ಮೂಲ ರೂಪ, ಅದರಿಂದಲೇ ಬೇರೆ ಬೇರೆ ರೂಪ ತಗೊಂಡಿದೆ ಅಂತ. ಈ ತರ ಧಾತುವನ್ನು ನೀವು ಗುರುತಿಸಿ ಬರೆಯೋದಿರುತ್ತೆ. ಅದೂ ಕೂಡ 2 ಅಂಕಕ್ಕೆ 2 ಪ್ರಶ್ನೆ ಇರುತ್ತೆ. ಧಾತು ಶಾಲಾ ದಿನಗಳಲ್ಲಿ ಗುರುತಿಸಿಕೊಂಡು ಬಂದಿದ್ರೆ ಈ ಕಷ್ಟ ಆಗೋದು. ಇನ್ನು ಜೋಡಿ ಪದ, ದುರುಕ್ತಿ ಹಾಗೂ ಅನುಕರಣಾವ್ಯಯಗಳಿಗೆ ಉದಾಹರಣೆಗಳನ್ನು ನೀಡುವುದು ಅಂತ ಹೇಳ್ತಾರೆ. 11. 10ನೇದು ಗಮನಿಸಿದ್ರೆ ನೀವು ಕ್ರಿಯಾಪದದ ಧಾತುವನ್ನು ಗುರುತಿಸುವುದು. 11ನೇದಾಗಿ ನಿಮಗೆ ಬರುವ ಅಂಶ ಜೋಡಿ ಪದ, ದ್ವಿರುಕ್ತಿ, ಅನುಕರಣಾವ್ಯಯಗಳಿಗೆ ಉದಾಹರಣೆಗಳನ್ನು ಕೊಡುವುದು. ಶಾಲಾ ದಿನಗಳಲ್ಲಿ ಓದಿರ್ತೀರಿ, ಬಹಳ ಜನಕ್ಕೆ ಗೊತ್ತಿರುತ್ತೆ. ಜೋಡಿ ಪದ ಅಂತ ಬರುತ್ತೆ. ಜೋಡಿ ಪದ ಅಂತ ಹೇಳ್ತೀವಿ, ಅಂದ್ರೆ ಜೋಡು ನುಡಿ ಅಂತ ಕೂಡ ಅದನ್ನ ಹೇಳ್ತೇವೆ. ಸೋಲು ಗೆಲುವಾಗುವುದು, ಜಯ ಅಪಜಯ ಆಗುವುದು. ಈ ಜೋಡಿ ಪದ ಹೇಗಿರುತ್ತೆ ಅಂದ್ರೆ 2 ಶಬ್ದಗಳಿಂದ ಕೂಡಿರುತ್ತೆ. 2 ಶಬ್ದಗಳು ಒಂದಕ್ಕೊಂದು ಪೂರಕವಾಗಿರ್ತವೆ ಅಥವಾ ವಿರುದ್ಧವಾಗಿರ್ತವೆ. 2 ಶಬ್ದಗಳಲ್ಲಿ 2ಕ್ಕೂ ಅರ್ಥ ಇರಬಹುದು ಅಥವಾ ಒಂದಕ್ಕೆ ಮಾತ್ರ ಅರ್ಥ ಇರುತ್ತೆ. ಸೋಲು ಗೆಲುವು ಅಂತ ಬಂದಾಗ 2ಕ್ಕೂ ಅರ್ಥ ಇದೆ, 2 ವಿರುದ್ಧ ಶಬ್ದ. ಹೌದಾ? ಹಾಗೆ ಒಂದಕ್ಕೆ ಅರ್ಥ ಇದ್ದಿರ್ಬೋದು. ಪಾಠ ಗೀಟ ಅಂತ ಬಳಸ್ತೇವೆ. ಪಾಠ ಗೀಟ, ಪಾಠ ಶಬ್ದಕ್ಕೆ ಅರ್ಥ ಇದೆ, ಗೀಟ ಶಬ್ದಕ್ಕೆ ಅರ್ಥ ಇಲ್ಲ. ಊಟ ಗೀಟ ಮಾಡಿದ್ರ ಅಂತ ಕೇಳ್ತೀವಿ. ಊಟ ಅದು ಜೋಡಿ ಪದವೇ. ಊಟ ಅನ್ನೋದಕ್ಕೆ ಅರ್ಥ ಇದೆ, ಗೀಟ ಅನ್ನೋದು ಪೂರಕವಾಗಿ ಬಳಸಿದ ಶಬ್ದ, ಅದಕ್ಕೆ ಅರ್ಥ ಇದೆ. ಇದೇ ತರದ ಒಂದು ಶಬ್ದ ಇದೆ, ಹಣ್ಣು ಹಂಪಲು ಅಂತ ಶಬ್ದ ಇದೆ. ಬಹಳ ಜನ ಇದನ್ನ ಜೋಡಿ ಪದಕ್ಕೆ ಸೇರಿಸ್ಬಿಡ್ತೀವಿ. ಹಣ್ಣು ಬೇರೆ, ಹಂಪಲು ಬೇರೆ, ಬೇರೆ ಬೇರೆ ಅಂತ. ಅಲ್ಲ, ಅದು ದ್ವಿರುಕ್ತಿ ಶಬ್ದ. ಹಣ್ಣು ಹಂಪಲು 2 ಒಂದೇ ಅರ್ಥ, ಅದರಿಂದ ದ್ವಿರುಕ್ತಿ ಶಬ್ದ. ದ್ವಿರುಕ್ತಿ ಅಂದ್ರೆ ಏನು? ಹೆಸರಿನಲ್ಲಿ ಇದೆ ದ್ವಿರುಕ್ತಿ ಅಂತ, ಅಂದ್ರೆ 2 ಸಾರಿ ಹೇಳಲ್ಪಡುವ ಶಬ್ದ. ಯಾಕೆ 2 ಸಾರಿ ಬಳಸ್ತೀವಿ ವಾಕ್ಯದ ಮಧ್ಯ? ಕೇಳಲ್ಲ ಅಂತಲ್ಲ? ಅಲ್ಲ, 2 ಸಾರಿ ಯಾಕೆ ಅಂದ್ರೆ ಅದಕ್ಕೆ ಒತ್ತು ಕೊಡಬೇಕು. ಮಳೆ ಜೋರಾಗಿ ಬರ್ತಿದೆ, ಮಳೆ ಜೋರಾಗಿ ಬರ್ತಿದೆ, ಜೋರಾಗಿ ಬರ್ತಿದೆ, ಜೋರಾಗಿ ಬರ್ತಿದೆ. ನೀನು ಬೇಗ ಬಾ, ನೀನು ಬೇಗ ಬಾ. ನೀನು ಬೇಗ ಬಾ ಅಂದಾಗ ನಮ್ಗೆ ಅದಷ್ಟರ ಮಟ್ಟಿಗೆ ತಲುಪಲ್ಲ. ನೀನು ಬೇಗ ಬಾ ಅಂತ ಒಂದೇ ಶಬ್ದವನ್ನು 2 ಸಾರಿ ಬಳಸಿದ್ರೆ ದ್ವಿರುಕ್ತಿ. ಬೇಗ ಬೇಗ, ಮುಂದೆ ಮುಂದೆ ಹೀಗೆ ಬಳಸಿದಾಗ ಅದರ ಪರಿಣಾಮವೇ ಬೇರೆ ಇರುತ್ತೆ. ಅದನ್ನು ದ್ವಿರುಕ್ತಿ ಶಬ್ದಗಳು ಅಂತ ಹೇಳ್ತಾರೆ. ಇವುಗಳಿಗೆ ನೀವು ಉದಾಹರಣೆ ಕೊಡಬೇಕಾಗುತ್ತೆ. ದ್ವಿರುಕ್ತಿ ಶಬ್ದಕ್ಕೆ ಉದಾಹರಣೆ ಕೊಡೋದು ಕಷ್ಟವೇ ಇಲ್ಲ. ಒಂದೇ ಶಬ್ದ 2 ಸಾರಿ ಬರುತ್ತೆ. ಹೌದಾ? ಇದಿರುತ್ತೆ. ನಿಮ್ಗೆ ಉದಾಹರಣೆ ಕೊಡುತ್ತೆ, 2 ಉದಾಹರಣೆ ಕೊಡೋದಿರುತ್ತೆ. ಇನ್ನೊಂದು ಅನುಕರಣಾವ್ಯಯ ಅಂತ ಬಳಸ್ತಾರೆ. ಒಂದು ಶಬ್ದವನ್ನ ಅನುಕರಿಸುವ ಅವ್ಯಯಗಳಿವೆ. ಅವ್ಯಯ ಅಂದ್ರೆ ಏನು? ಯಾವುದೇ ಕಾಲ, ವಚನ, ಲಿಂಗಗಳಲ್ಲಿ ಬದಲಾವಣೆ ಆಗದೇ ಇರುವುದು ಅವ್ಯಯ. ಅನುಕರಣೆಯಿಂದ ಬಂದ ಅವ್ಯಯಗಳು ಅನುಕರಣಾವ್ಯಯಗಳು. ಯಾವುದು? ಒಂದು ಧ್ವನಿಯನ್ನು ಅನುಕರಿಸುವುದು. ಮಳೆ ಆಗಿ ಬಂತು, ರಪ ಬಂತು. ನದಿಯ ಗತ್ತಿದೆ, ಜುಳು ಜುಳು ಹರಿಯುತ್ತಾ ಇದೆ. ಹಾವು ಹೇಗೆ ಹೋಯಿತು? ಸರ ಹೋಯಿತು. ಈ ಸರ ಅನ್ನುವಂಥದ್ದು ಶಬ್ದ, ಅದು ಹೋಗುವ ಶಬ್ದ. ಜುಳು ಅನ್ನುವುದು ಅದರ ಶಬ್ದ. ಇದಕ್ಕೆಲ್ಲ ಅರ್ಥ ಇರಬೇಕು ಅಂತಿಲ್ಲ. ಆಮೇಲೆ ಇದು ಅರ್ಥ ಇದ್ದೇ ಬಳಸಬೇಕು ಅಂತಿಲ್ಲ. ಕೆಲವರಿಗೆ ಮಳೆ ರಪ ಬಂತು ಅಂತಾರೆ, ಕೆಲವರು ಮಳೆ ದೊಧೋ ಅಂತ ಸುರಿಯಿತು ಅಂತಾರೆ. ಈ ಶಬ್ದಗಳಿಗೆ ಅರ್ಥ ಬೇಕು ಅಂತಿಲ್ಲ. ಅರ್ಥ ಇಲ್ಲದೆ ಶಬ್ದವನ್ನು ಅನುಕರಿಸುವುದು ಅನುಕರಣಾವ್ಯಯ. ಅಂತವುಗಳು ನೀವು ಬರೆಯೋದಿರುತ್ತೆ, ಉದಾಹರಣೆ ಕೊಡ್ತಿರುತ್ತೆ. ಇದೊಂದು. 12ನೇ ಪ್ರಶ್ನೆ ಏನ್ ಬರ್ಬೋದು ಅಂದ್ರೆ, ಜೋಡಿ ಪದ, ದ್ವಿರುಕ್ತಿ ಹಾಗೂ ಅನುಕರಣಾವ್ಯಯಗಳನ್ನು ಬಳಸಿ ವಾಕ್ಯ ರಚನೆ ಮಾಡಿ. ಮೇಲಿನದ್ದು ಉದಾಹರಣೆ ಕೊಡಿ ಇದ್ದಿತ್ತು. ಈ ಪ್ರಶ್ನೆ ವಾಕ್ಯ ರಚನೆ ಮಾಡಿ ಅಂತ ಬರುತ್ತೆ. ಅವುಗಳನ್ನು ಬಳಸ್ಕೊಂಡು ಒಂದು ವಾಕ್ಯ ರಚನೆ ಮಾಡಿ. ನಿಮಗೆ ಕೊಟ್ಟಿರ್ತಾರೆ, ಮುಂದೆ ಅಂತ ಕೊಟ್ಟಿರ್ತಾರೆ, ನೀವು ವಾಕ್ಯ ಮಾಡಿ ಅಂತ ಹೇಳ್ತಾರೆ. ಆ ಶಬ್ದವನ್ನು ಬಳಸ್ಕೊಂಡು ವಾಕ್ಯ ಮಾಡಿ. ಜುಳು ಅಂತ ಕೊಟ್ಟಿರ್ತಾರೆ, ವಾಕ್ಯ ಮಾಡಬೇಕು. ನದಿಯು ಜುಳು ಧ್ವನಿ ಮಾಡೋದು ಸಾಗುತ್ತದೆ ಅಂತಲೋ ಹಾಗೆ ಒಂದು ವಾಕ್ಯ ಮಾಡಬೇಕು ಕೊಟ್ಟಿರೋ ಶಬ್ದ ಬಳಸ್ಕೊಂಡು. ಇದು ಬರಬಹುದಾದ ಪ್ರಶ್ನೆ. ಅಲ್ಲಿಗೆ 12 ಪ್ರಶ್ನೆಗಳಾಯಿತು. 13ನೇದಾಗಿ ಪದಗಳ ವಿರುದ್ಧಾರ್ಥಕ ಪದಗಳನ್ನು ಬರೆಯುವುದು ಅಂತ ಕೇಳ್ತಾರೆ. ಇದು ಬಹಳ ಸುಲಭವಾದದ್ದು. ನಿಮಗೆ ಶಾಲಾ ದಿನಗಳಲ್ಲಿ ಸಾಕಷ್ಟು ಬರ್ಕೊಂಡು ಬಂದಿದ್ದೀರಿ. ಒಂದು ಪದ ಕೊಟ್ಟಿರ್ತಾರೆ, ಅದಕ್ಕೆ ವಿರುದ್ಧ ಪದ ಬರೆಯುವಂಥದ್ದು. ಆದರೆ ವಿರುದ್ಧ ಪದ ನಿಮಗೆ ಎಷ್ಟು ಸರಳವೋ ಅಷ್ಟು ಗೊಂದಲವೂ ಉಂಟು ಮಾಡುತ್ತದೆ. ತುಂಬ ಎಚ್ಚರಿಕೆಯಲ್ಲಿ ಬರೀಬೇಕು. ನಿಮಗೆ ಪಠ್ಯದಲ್ಲಿ ಏನು ಬರ್ತವೆ ವಿರುದ್ಧ ಪದಗಳು, ಅದನ್ನೆಲ್ಲ ನಿಮಗೆ ನಾನು ದಾಖಲೆ ಮಾಡಿಸ್ತೇನೆ. ಕೆಲವು ಸಾರಿ ಹೇಗಾಗುತ್ತೆ ಅಂತ ಕೇಳಿದ್ರೆ ಬಹಳಷ್ಟು ತಪ್ಪು ನಮಗೆ ಗೊತ್ತಿಲ್ಲದೆ ನಡೀತಿರುತ್ತೆ. ಕೆಲವು ಪುಸ್ತಕಗಳದ್ದು ದಾಖಲಾಗಿರುತ್ತೆ. ವಿರುದ್ಧ ಪದ ಬರೀನಿ ಅಂತ ಕೊಟ್ಟಿರ್ತಾರೆ, ತಂದೆ ವಿರುದ್ಧ ಪದ ಬರೀನಿ ಅಂತ ಕೊಡ್ತಾರೆ. ಥಟ್ಟಂತ ನೀವು ಉತ್ತರ ಹೇಳ್ಬಿಡ್ತೀವಿ, ತಂದೆ ವಿರುದ್ಧ ಪದ ತಾಯಿ ಅಂತ. ಅಲ್ಲ, ತಂದೆ ಎನ್ನುವ ಶಬ್ದಕ್ಕೆ ವಿರುದ್ಧ ಪದ ಇಲ್ಲ, ತಾಯಿ ಎನ್ನುವ ಶಬ್ದಕ್ಕೆ ವಿರುದ್ಧ ಪದ ಇಲ್ಲ. ಅದನ್ನು ಕೂಡಲೇಬಾರದು. ತಂದೆ ತಾಯಿ ವಿರುದ್ಧ ಪದ ಶಬ್ದಗಳೇ ಅಲ್ಲ. ಅವೆರಡು ವಿರುದ್ಧವಾಗಿದ್ರೆ ನೀವಿರ್ತೀರಿ.
ವಿರುದ್ಧ ಪದಗಳಲ್ಲ. ತಪ್ಪಾಗಿ ಎಲ್ಲೋ ಪ್ರಶ್ನೆಗಳಲ್ಲಿ ಬರೋದಿರುತ್ತೆ, ಅದು ಕೊಡಬಾರ್ದು. ಅದಕ್ಕೆ ಶಬ್ದಗಳನ್ನು ನೋಡಿ ಎಚ್ಚರಿಕೆಯಲ್ಲಿ ಉತ್ತರ ಮಾಡಬೇಕಾಗುತ್ತೆ. ವಿರುದ್ಧ ಅರ್ಥವನ್ನು ಕೊಡುವ ಶಬ್ದವನ್ನು ಬರೀರಿ ಅಂತ ಹೇಳ್ತಾರೆ. ಹುಷಾರಾಗಿ ಬರೀಬೇಕಾಗುತ್ತೆ. ಅದು ಪಠ್ಯದೊಳಗೆ ಏನು ಬರ್ತವೆ ಅದನ್ನೆಲ್ಲ ನೋಡಿಕೊಂಡು ನಿಮ್ಗೆ ಹೇಳ್ತಾ ಹೋಗ್ತೇನೆ. 13. ಇನ್ನು 14ನೇದು ನಾನು ಮೊದಲೇ ಪ್ರಸ್ತಾಪ ಮಾಡಿದಾಗೆ ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಕೊಡ್ತಾರೆ. ಅಲ್ಲಿ ಕೊಡುವ ಶಬ್ದ ಸಂಧಿ ಶಬ್ದವೂ ಆಗಬಹುದು, ಸಮಾಸ ಶಬ್ದವೂ ಆಗಬಹುದು. ಯಾವುದು ಅಂತ ಅವ್ರು ಹೇಳೋದು ಕೊಟ್ಟಿರ್ತಾರೆ ಒಂದು ಶಬ್ದ, ನೀವು ಬಿಡಿಸಿ ಬರ್ಬೋದು. ಶಾಲಾ ದಿನಗಳಲ್ಲಿ ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿ ಒಂದು ಅಂಕ ಇತ್ತು ಅಂತ ಹೇಳ್ತಿದ್ದೆ ನಾನು. ಆದ್ರೆ ಇಲ್ಲ, ಹಾಗಲ್ಲ. ಸಂಧಿ ಹೆಸರಿಸಬೇಕಾಗಿಲ್ಲ, ಸಮಾಸ ಹೆಸರಿಸಬೇಕಾಗಿಲ್ಲ, ನೀವು ಬಿಡಿಸಿ ಬರೆದ್ರೆ ಸಾಕು. ನಿಮ್ಗೆ ಬಿಡಿಸಿ ಬರೆಯೋದು ಗೊತ್ತಿಲ್ಲ. ದೇವಾಲಯ ಶಬ್ದ ಬಿಡಿಸಿ ಬರೀರಿ ಅಂದ್ರೆ ಏನ್ ಮಾಡಬೇಕು? ದೇವ ಪ್ಲಸ್ ಆಲಯ ಅಂತ ಬಿಡಿಸೋದು. ಆಮೇಲೆ ಕೆಲವು ಹುಡುಗರು ಇರ್ತಾರೆ, ದೇವಾಲಯ ಬಿಡಿಸಿ ಬರೀರಿ ಅಂದ್ರೆ ಇಲ್ಲಿ ದೇ ಬರೆಯೋದು, ಇಲ್ಲಿ ಮಾ ಬರೆಯೋದು, ಇಲ್ಲಿ ಲಾ ಬರೆಯೋದು, ಈ ಕಡೆ ಯಾ ಬರೆಯೋದು, ಬಿಡಿಸಿ ಬರ್ತಲ್ಲ ಸರ್. ದೇವ ಪ್ಲಸ್ ಆಲಯ ಅಂತ ಶಬ್ದ ಬಿಡಿಸಿ ಬರೀ. ಹೌದಾ? ಅದೇ ತರ ಒಂದು ಶಬ್ದ ಕೊಟ್ಟಿರ್ತಾರೆ, ಅದು ಯಾವುದೋ ಸಂಧಿ ಆಗ್ಬೋದು, ಸಮಾಸ ಆಗ್ಬೋದು. ಶಬ್ದ ಕೊಟ್ಟಿರ್ತಾರೆ, ಬಿಡಿಸಿ. ಹೊಂಬಣ್ಣ ಬಿಡಿಸಿ ಬರೀರಿ ಅಂತ ಕೇಳ್ತಾರೆ. ಇವು ಇದು ಹೇಗೆ ಬಿಡಿಸ್ಬೇಕು? ಹೊಂ ಪ್ಲಸ್ ಬಣ್ಣ ಅಲ್ಲ, ಹೊನ್ನಿನ ಪ್ಲಸ್ ಬಣ್ಣ, ಹೊಂಬಣ್ಣ. ಕರ್ಮಧಾರಿಯ ಸಮಾಸ ಶಬ್ದ, ಎಚ್ಚರಿಕೆಯಲ್ಲಿ ನೋಡ್ಕೋಬೇಕು. ವಿಗ್ರಹ ವಾಕ್ಯ ಮಾಡಬೇಕು. ಹೊನ್ನಿನ ಪ್ಲಸ್ ಬಣ್ಣ. ಈ ತರ ನಿಮ್ಗೆ 2 ಶಬ್ದ ಕೊಟ್ಟಿರ್ತಾರೆ, 2 ನಿಖರವಾಗಿ ಬಿಡಿಸಿ ಬರಬೇಕು ಅಂದ್ರೆ ನಿಮ್ಗೆ ಅಂಕ ಸುಲಭವಾಗಿ ಸಿಗುತ್ತೆ. ಆದರೆ ಬಿಡಿಸಿ ಬರೆಯುವಾಗ ನಿಮಗೆ ಅಂಕ ಬರಬೇಕು ಅಂದ್ರೆ ತುಂಬಾ ಎಚ್ಚರಿಕೆಯಾಗಿ ಅನುಸರಿಸಬೇಕಾಗಿದ್ದೇನು ಅಂದ್ರೆ ಇಳಿ ಒತ್ತು ದೀರ್ಘಗಳಿರ್ತವಲ್ಲ ಒಂದು ಚೂರು ವ್ಯತ್ಯಾಸ ಆಗಬಾರ್ದು. ಇದೊಂಥರ ಗಣಿತ ಇದ್ದ ಹಾಗೆ. ಮ್ಯಾಥಮೆಟಿಕ್ಸ್ ನಲ್ಲಿ ನೀವು ಪ್ಲೇಸ್ ಬರೆಯಲು ಮೈನಸ್ ಬರೆಯಲು ಪ್ಲೇಸ್ ಬರೆದ್ರೆ ಎಷ್ಟು ಅನಾಹುತ ಆಗುತ್ತೋ ಇಲ್ಲೂ ಹಾಗೆ ಒಂದು ಚೂರು ವ್ಯತ್ಯಾಸ ಆಗಬಾರ್ದು. ತುಂಬಾ ಎಚ್ಚರಿಕೆಯಲ್ಲಿ ಬಿಡಿಸಿ ಬರೀಬೇಕಾಗತ್ತೆ. ಅದರ ಬಗ್ಗೆ ಲಕ್ಷ್ಯ ಇರಬೇಕಾಗತ್ತೆ. ನಿಮ್ಮ ಪಠ್ಯದೊಳಗೆ ಬರುವ ಆ ಥರದ ಶಬ್ದಗಳನ್ನೆಲ್ಲ ನಾವು ನಿಮಗೆ ಬಿಡಿಸಿ ಬರೆದು ಬೋರ್ಡಲ್ಲಿ ಬರೆದು ಹೇಳಿರ್ತೀವಿ. ಅದನ್ನು ಚಚ್ಚು ತಪ್ಪದೆ ಪಾಲಿಸಿದ್ರೆ ಸಾಕಾಗುತ್ತೆ. ಬಿಡಿಸಿ ಬರೆಯುವುದು ಇದು. ಇನ್ನು ನಿಮಗೆ ಕೊಡಬಹುದಾದ ಪ್ರಶ್ನೆ ಯಾವುದು ಇರುತ್ತೆ? ಸುಮಾರು ಒಂದು 15ನೇ ಪ್ರಶ್ನೆ. ಯಾವುದು ಅಂತ ಕೇಳಿದ್ರೆ ಈ ಪದಗಳ ಗ್ರಾಂಥಿಕ ರೂಪವನ್ನು ಬರೆಯಿರಿ ಅಂತ ಕೇಳ್ತಾರೆ. ಗ್ರಾಂಥಿಕ ರೂಪ ಬರೆಯುವುದು ಅಂದ್ರೆ ಹೇಗೆ? ಆಡು ಮಾತಲ್ಲಿ ಒಂದು ಶಬ್ದ ಇರುತ್ತೆ, ಅದನ್ನು ಗ್ರಂಥದ ರೂಪದಲ್ಲಿ ನೀವು ಬರೆಯಬೇಕು. ಗ್ರಂಥದಲ್ಲಿ ಏನಾಗುತ್ತೆ? ಹೇಗೆ? ನೀನಲ್ಲಿ ಕೂತ್ಕೋ ಅಂತೀವಿ. ಕೂತ್ಕೋ ಅನ್ನೋದು ಆಡು ಮಾತಿನ ಶಬ್ದ, ಗ್ರಾಮ್ಯ ಶಬ್ದ. ಅದು ಗ್ರಂಥದಲ್ಲಿ ಏನಾಗುತ್ತೆ? ಕುಳಿತುಕೋ ಅಂತ ಆಗುತ್ತೆ. ಅವನು ಬರ್ತಾನೆ ಅಂತೀವಿ. ಬರ್ತಾನೆ ಅನ್ನೋದು ಆಡು ಮಾತಿನ ಶಬ್ದ, ಗ್ರಾಂಥಿಕ ಭಾಷೆ, ಗ್ರಾಮ್ಯ ಭಾಷೆ. ಗ್ರಾಂಥಿಕ ಭಾಷೆಗೆ ಬಂದಾಗ ಬರುತ್ತಾನೆ ಅಂತ ಬಿಡಿಸಿ. ಹಾಗಾಗಿ ಈ ಶಬ್ದಗಳನ್ನು ಕೊಡ್ತಾರೆ ನಿಮಗೆ. ನಿಮ್ಮ ಪಠ್ಯದಲ್ಲಿ ಬರುವಂತಹ ಗ್ರಾಮ್ಯ ಶಬ್ದಗಳನ್ನು ಕೊಡ್ತಾರೆ. ನೀವು ಅದರ ಗ್ರಂಥದ ರೂಪದ ಶಬ್ದಗಳನ್ನ ದಾಖಲೆ ಮಾಡಬೇಕು. ಇದು ಕೂಡ 2 ಅಂಕಕ್ಕೆ 2 ಪ್ರಶ್ನೆ ಇರುತ್ತೆ, ಮಾಡಬೇಕಾಗುತ್ತೆ. ಇನ್ನು 16ನೇ ಪ್ರಶ್ನೆ ಹೆಚ್ಚು ಕಮ್ಮಿ ಗ್ರಾಮರಲ್ಲಿ ಬರಬಹುದಾದ ಒಂದು ಕೊನೆಯ ಆಯ್ಕೆ ಅಂತ ಅನ್ಕೊಳ್ಳೋಣ. ವಾಕ್ಯದಲ್ಲಿ ಬಳಕೆಯಾದ ನಾಮಪದಗಳನ್ನು ಗುರುತಿಸಿ ಬರೆಯುವುದು ಅಂತ ಹೇಳ್ತಾರೆ. ಒಂದು ವಾಕ್ಯ ಕೊಟ್ಟಿರ್ತಾರೆ, ಆ ವಾಕ್ಯದಲ್ಲಿ ನಾಮಪದ ಬಳಕೆ ಆಗಿರುತ್ತೆ. ಅದು ಯಾವುದು ನಾಮಪದ ಅಂತ, ನಾಮಪದಗಳು ಯಾವ್ಯಾವ ಈ ವಾಕ್ಯದಲ್ಲಿದ್ದಾವೆ ಅಂತ ನೀವು ಗುರುತಿಸಬೇಕು. ಸರಳವಾಗಿ ಹೇಳಬೇಕು. ಒಂದು ವಾಕ್ಯ ತಗೊಳ್ಳೋಣ. ಮಹೇಶನು ಸುನೀಲನಿಗೆ ದೂರವಾಣಿಯಲ್ಲಿ ಮಾತನಾಡಿದನು ಅಂತ ಕೊಟ್ಟಿರ್ತಾರೆ. ಮಹೇಶನು ಸುನೀಲನಿಗೆ ದೂರವಾಣಿಯಲ್ಲಿ ಮಾತನಾಡಿದನು. ನಾಮಪದಗಳು ಯಾವ್ಯಾವುದು? ಹೆಸರನ್ನು ಸೂಚಿಸುತ್ತಾರೆ. ಯಾವ್ಯಾವುದು? ಮಹೇಶ, ಸುನೀಲ, ದೂರವಾಣಿ, 3 ನಾಮಪದಗಳಿದ್ದಾವೆ. ಆ 3ಅನ್ನು ದಾಖಲೆ ಮಾಡಬೇಕು. ಇದು ನಾಮಪದಗಳನ್ನು ಗುರುತಿಸುವುದು. ಈ ತರದ ಪ್ರಶ್ನೆ ಪರೀಕ್ಷೆ ಬರುತ್ತೆ. ನಾಮಪದಗಳು ಅಂತ ಬಂದಾಗ ಹೆಸರನ್ನು ಸೂಚಿಸೋದು ಅಂತ ನಿಮಗೆಲ್ಲ ಗೊತ್ತಿದೆ. ಶಾಲಾ ದಿನಗಳಲ್ಲಿ ಓದ್ಕೊಂಡು ಬಂದಿದ್ದೀವಿ. ನಾಮಪದಗಳು ಅಂತ ಬಂದಾಗ ಎಷ್ಟು ತರದ ನಾಮಪದಗಳಿದ್ದಾವೆ, ನಾಮಪದದ ರೂಪಗಳೇನು ಅಂತ ಕೇಳಿದಾಗ ನೀವು ಕಂಠಪಾಠ ಮಾಡಿ ಹೇಳಿದ್ದಿದೆ. ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ ಅಂತ ಹೇಳಿದ್ದಿದೆ. ಇನ್ನೂ ಇದೆಯಾ ಅಂತ ಕೇಳಿದ್ರೆ ಗೊಂದಲಗೊಂಡು ಪಂಗನಾಮ ಅಂತಲೂ ಸೇರಿಸಿರ್ತೀರಿ ನೀವು. ಪಂಗನಾಮ ಅನ್ನುವಂಥದ್ದು ನಾಮಪದಕ್ಕೆ ಬರಲ್ಲ. ಅದು ಬೇರೆ ಅರ್ಥ ಕೊಡುವಂಥದ್ದು ನುಡಿಗಳು. ತುಂಬಾ ಎಚ್ಚರಿಕೆಯಲ್ಲಿ ಬಳಸಬೇಕು. 3 ಅಲ್ಲ 4 ಇದೆ. ಹಾಗಾದ್ರೆ ಪಂಗನಾಮ 4ನೇದಲ್ಲ. 4ನೆಯ ನಾಮ ಯಾವುದು ಅಂತ ಕೇಳಿದ್ರೆ ಭಾವನಾಮ ಅಂತ ಹೇಳಿ. ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ, ಆಮೇಲೆ ಭಾವನಾಮ. ಇವೆಲ್ಲ ನಿಮ್ಗೆ ಗೊತ್ತಿದೆ, ಶಾಲಾ ದಿನಗಳಲ್ಲಿ
ಮತ್ತೆ ನೆನಪಿಸ್ತಾ ಇದ್ದೀನಿ, ಸುಮ್ಮನೆ ಒಮ್ಮೆ ಒಂದು ಗ್ಲಾನ್ಸ್ ಮಾಡ್ತೀನಿ. ರೂಢಿಯಿಂದ ಬಂದದ್ದು ರೂಢನಾಮಗಳು. ಬೆಟ್ಟ, ಗುಡ್ಡ, ನದಿ, ಮನುಷ್ಯ, ಪ್ರಾಣಿ, ಮರ ಈ ತರ ಎಲ್ಲ ಹೇಳುವುದು ರೂಢಿಯಿಂದ ಬಂದಿದೆ. ಅದನ್ನ ಗುರುತಿಸ್ಲಿಕ್ಕೋಸ್ಕರವಾಗಿ ಇಟ್ಟಿರ್ತಾರಲ್ಲ, ಅದನ್ನ ಅಂಕಿತ. ಅಂಕಿತ ಅಂದ್ರೆ ಇರಿಸಿದ ನಾಮ, ಅಂಕಿತ ನಾಮ. ಅಂಕಿತ ನಾಮ ಕೊಟ್ಟಿದ್ದ ಹೆಸರಲ್ಲ, ಅದು ಇಟ್ಟ ಹೆಸರು ಅಂಕಿತ ನಾಮ. ಮಹೇಶ, ರಮೇಶ, ಬೆಂಗಳೂರು, ದಾವಣಗೆರೆ ಇದೆಲ್ಲ ಅಂಕಿತ ನಾಮ. ಅನ್ವರ್ಥ ನಾಮ ಅಂದ್ರೆ ಅನ್ವಯಿಸಬಹುದಾದ ಹೆಸರು. ಅವರಿಗಿರುವ ಹೆಸರಿಗಿಂತ ಇನ್ನೂ ಸೂಕ್ತವಾದ ಹೆಸರು, ಅವರ ಆ ವರ್ತನೆಯನ್ನು ಇದನ್ನೆಲ್ಲ ಗಮನಿಸಿ ಅವರಿಗೆ ಅನ್ವಯಿಸಬಹುದಾದ ಹೆಸರು ಯಾವುದು ಅಂತ ಕೇಳಿದಾಗ ಉದಾಹರಣೆ ಹೇಳಿ ಅಂದ್ರೆ ನೀವು ತಟ್ಟ ಹೇಳ್ತೀರಿ, ನನಗೆ ಗೊತ್ತಿದೆ. ಯಾವ ಉದಾಹರಣೆ ಹೇಳ್ತೀರಿ? ಕುಂಟ, ಕಿವುಡ, ಮೂಗ, ಶಿಕ್ಷಕ ಅನ್ನೋದು. ತಮಾಷೆ ಆದ್ರೂ ಅದೊಂಥರ ವ್ಯಂಗ್ಯದ ಆಗೋಗುತ್ತೆ. ಸತ್ಯ, ನೀವು ಹೇಳಿದ ಸರಿಯಾಗಿ ಇದೆ. ಕುಂಟ, ಕಿವುಡ, ಮೂಗ ಎಲ್ಲದವರು ಅದು ತಟ್ಟ ನೆಕ್ಸ್ಟ್ ಶಬ್ದವೇ ನೀವು ಶಿಕ್ಷಕ ಅಂತ ಬಳಸ್ಬೇಕು. ಅನೇಕ ಶಬ್ದಗಳಿರ್ತಾವಲ್ಲ, ಹೌದಾ? ಇರಲಿ, ತಮಾಷೆ ಆದ್ರೂ ಅಲ್ಲೊಂಥರ ವ್ಯಂಗ್ಯವೂ ಇದೆ. ಶಿಕ್ಷಕರನ್ನು ವ್ಯಂಗ್ಯ ಮಾಡ್ತಾರೆ. ನಾವು ಇನ್ನೇನು ಶಿಕ್ಷಕರ ದಿನಾಚರಣೆ ಹೊಸ್ತಿಲಲ್ಲಿದ್ದೇವೆ. ಶಿಕ್ಷಕರು ಅಂತ ಗುರುತಿಸುವಂಥದ್ದು ಒಂದು ಗೌರವ ಸೂಚಿಸುವಂಥ ಶಬ್ದ. ನಾನು ಎಷ್ಟೋ ಸರಿ ತಮಾಷೆಯಾಗಿ ಮಕ್ಕಳಿಗೆ ಇಡ್ತಾ ಇರ್ತೀನಿ. ಬಂದು ಎಲ್ಲ ಶುಭ ಕೊಡ್ತಾರೆ, ಸರ್ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಸರ್ ಎಲ್ಲ ಹೇಳ್ತಾರೆ. ಕೆಲವು ಹೀಗೆ ಹೇಳುವಾಗ ಬೇಕು ಅಂತಲೇ ಅದನ್ನು ಬದಲಾಯಿಸೋದು. ನಮ್ಗೆ ಗೊತ್ತಾಗಲ್ಲ, ಸರ್ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಸರ್. ಏನು ಶಿಕ್ಷಕರ ದಿನಾಚರಣೆ ಶುಭಾಶಯ? ಆ ಶಿಕ್ಷಕ ಅನ್ನುವ ಶಬ್ದ ವಿದ್ಯಾರ್ಥಿಗಳ ಬಾಯಲ್ಲಿ ಶಿಕ್ಷಕ ಆಗುವುದಿಲ್ಲ. ಅದಕ್ಕೆ ಎಚ್ಚರಿಕೆಯಲ್ಲಿ ಉಚ್ಚರಿಸಬೇಕು ಶಬ್ದ ಪ್ರಯೋಗ ಮಾಡುವಾಗ. ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳುವುದನ್ನು ನಾವು ಕಾಣ್ತೇವೆ. ಇಲ್ಲಿ ಬರುವ ಶಿಕ್ಷಕ ಶಬ್ದ ಇದೆಯಲ್ಲ, ಆ ವೃತ್ತಿಯನ್ನು ಆಧರಿಸಿ ಅವನಿಗೆ ಅನ್ವರ್ಥವಾಗುವ ಶಬ್ದ. ಹೀಗೆ ಅವರವರಿಗೆ ಅನ್ವಯಿಸಬಹುದಾದ ಶಬ್ದಗಳನ್ನು ಅನ್ವರ್ಥ ನಾಮ ಅಂತ ಹೇಳ್ತಾರೆ. ಇನ್ನು ನಮಗೆ ಭಾವನೆಗಳು ಬರ್ತವೆ. ಅಂಜಿಕೆ, ನಾಚಿಕೆ, ಕೋಪ ಈ ತರದ ಶಬ್ದಗಳು ಬರ್ತಾವಲ್ಲ, ಇವೆಲ್ಲ ಭಾವನಾಮ ಶಬ್ದಗಳು. ಭಾವನಾಮ. ಅದಕ್ಕೆ ರೂಢನಾಮ, ಅಂಕಿತನಾಮ, ಅನ್ವರ್ತನಾಮ, ಭಾವನಾಮ ಅಂತ 4 ತರದ ನಾಮಪದದ ರೂಪಗಳನ್ನು ಗುರುತಿಸ್ತೇವೆ. ಒಂದು ವಾಕ್ಯ ಕೊಟ್ಟಿರ್ತಾರೆ, ಆ ವಾಕ್ಯದಲ್ಲಿ ಬರಬಹುದಾದ ನಾಮಪದವನ್ನು ಗುರುತಿಸಬೇಕಾಗುತ್ತೆ. ಅಪರೂಪದ ಪ್ರಶ್ನೆ, ಬಂದೇ ಬರುತ್ತೆ ಅಂತ ಹೇಳಲ್ಲ, ಅಪರೂಪದ ಪ್ರಶ್ನೆ. ಹೀಗೆ ಇವಿಷ್ಟು ಅಂಶಗಳನ್ನು ಒಳಗೊಂಡು ನಿಮಗೆ ವ್ಯಾಕರಣಾಂಶಗಳು ಪರೀಕ್ಷೆಯಲ್ಲಿ ಬರ್ತವೆ. ಬಹುಶಃ 16 ವ್ಯಾಕರಣಾಂಶಗಳ ಪಟ್ಟಿಯನ್ನು ಕೊಟ್ಟನಲ್ಲ, ಮತ್ತೊಮ್ಮೆ ನೋಡಿದ್ರೆ ಎಷ್ಟೋ ಜನಕ್ಕೆ ಒಂದು ಧೈರ್ಯ ಬಂದ್ಬಿಡುತ್ತೆ. ಇಷ್ಟೇನ ಸರ್ ವ್ಯಾಕರಣಾಂಶ, ಇದನ್ನು ಬಿಟ್ಟು ಬೇರೆ ಯಾವುದೂ ಕೇಳಲ್ವ ಸರ್? ಬಹಳ ಸಂತೋಷ ಆಯ್ತು ಸರ್. ಛಂದಸ್ಸಿಲ್ಲ, ಅಲಂಕಾರ ಇಲ್ಲ, ಆರಾಮಾಗಿ ಮಾಡ್ಕೊಂಡು ಸರ್, ಸಂತೋಷ ಆಯ್ತು. ಒಂದು ಇನ್ನು ಕೆಲವರಿಗೆ ಸರ್ ಇದೆಲ್ಲ ಬರ್ತಾವ ಸರ್ ಅಂತಲೂ ಅನ್ನಿಸ್ತು. ನನಗೆ ಪ್ರಾರಂಭದಿಂದಲೂ ಹೇಳ್ತಾ ಇದ್ದೀನಿ ನಿಮಗೆ, ಹಾಗೇನಾದರೂ ನಿಮ್ಗೆ ಅನ್ನಿಸಿದ್ರೆ ಈಗಲೂ ಕೂಡ ನೀವು ಹಿಂದಿಯನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆಯೇ ಇದನ್ನು ನೋಡ್ತಾ ಇರುವಂತಹ ಹಿಂದಿ ವಿದ್ಯಾರ್ಥಿಗಳಿಗೆ ಇಷ್ಟೇ ಆದ್ರೆ ನಾನು ಕನ್ನಡ ತಗೊಳ್ತಿದ್ದೆ ಅಂತ ಅನಿಸಿದ್ರೆ ನೀವು ಕನ್ನಡಕ್ಕೆ ಬಂದರೂ ಸ್ವಾಗತ ಇದೆ. ಆಯ್ತಾ? ಇದಿಷ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಯ ಸ್ವರೂಪ. ಅಲ್ಲಿ ಬರಬಹುದಾದ ವ್ಯಾಕರಣಾಂಶಗಳ ಒಂದು ಪಟ್ಟಿ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದಲ್ಲದೆ ನಿಮಗೆ ಭಾವಾರ್ಥ ಬರೆಯೋದು, ಪ್ರಬಂಧ, ಪತ್ರ, ಗಾದೆ ಇದೆಲ್ಲ ಸಹಜವಾಗಿರ್ತವೆ. ಅವುಗಳೆಲ್ಲ ಏನು ಅಂತ ಮುಂದಿನ ಹಂತಗಳನ್ನು ನೋಡ್ತಾ ಹೋಗೋಣ. ಪತ್ರ ಬರೆಯುವ ಕ್ರಮ ಹೇಗೆ ಅಂತ ಮುಂದಿನ ಅವಧಿಯಲ್ಲಿ ನೋಡೋಣ. ಈಗ ನಿಮ್ಮ ಪಠ್ಯದ ಬಗ್ಗೆ ಒಂದು ಸೂಚನೆ ಕೊಡೋದಿದ್ರೆ, ನಾನು ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ ಸಾಹಿತ್ಯ ಸಂಚಲನ ಅನ್ನುವಂತಹ ನಿಮ್ಮ ಪಠ್ಯ ಇದೆ. ಪ್ರಯೋಗ ಪ್ರಣತಿ ಅಂತ ಒಂದು ಅದಕ್ಕೆ ಪೂರಕವಾದಂತಹ ಒಂದು ವರ್ಕ್ ಬುಕ್ ಇದೆ ಅಂತ ಹೇಳಿದ್ದೆ. ಈ ಸಾಹಿತ್ಯ ಸಂಚಲನದಲ್ಲಿ ಪದ್ಯ ಭಾಗ, ಗದ್ಯ ಭಾಗ, ನಾಟಕ ಅಂತ 3 ಭಾಗ ಇದೆ ಅಂತ ನೆನಪಿಸಿದ್ದೆ. ಇನ್ನೂ ಸ್ವಲ್ಪ ವಿವರಣಾತ್ಮಕವಾಗಿ ಹೇಳಬೇಕು ಅಂದ್ರೆ ಆ 3 ಭಾಗದಲ್ಲಿ ಎಷ್ಟೆಷ್ಟಿದೆ ಅಂತ ನೋಡಿದರೆ, ಪದ್ಯ ಭಾಗ ಅಂತ ಇರುವಲ್ಲಿ ನಿಮಗೆ 15 ಪದ್ಯಗಳನ್ನು ಕೊಟ್ಟಿದ್ದಾರೆ. ಗದ್ಯ ಭಾಗ ಅಂತ ಇರುವಲ್ಲಿ ನಿಮಗೆ 9 ಗದ್ಯಗಳಿವೆ. ನಾಟಕ ಭಾಗ ಅಂತ ಕೊಟ್ಟಿದ್ರಲ್ಲಿ ಒಂದು ದೀರ್ಘವಾದ ನಾಟಕವನ್ನು ನಿಮಗೆ ಇಟ್ಟಿದ್ದಾರೆ. ಸುಮಾರು ಒಂದು 19ರಿಂದ 21 ದೃಶ್ಯಗಳು ಬರುವ ನಾಟಕವನ್ನು ಇಟ್ಟಿದ್ದಾರೆ. ನಿಜವಾಗಿ ಹೇಳಬೇಕು ಅಂದ್ರೆ ನಿಮ್ಮ ಪ್ರಥಮ PUCಯ ಕನ್ನಡ ಪಠ್ಯ ಸ್ವಲ್ಪ ಸುದೀರ್ಘವಾದ ಪಠ್ಯ. ನಿಗದಿತ ಅವಧಿಯಲ್ಲಿ ಅದನ್ನು ಪೂರ್ಣಗೊಳಿಸೋದು ಕಷ್ಟ, ಅಷ್ಟು ದೀರ್ಘವಾದಂತಹ ಪಠ್ಯ. ಈಗ ಕೊರೋನಾದಂತಹ ಸಂಕಟದ ಸಂದರ್ಭದಲ್ಲಿ ನಿಮ್ಮ ಪಠ್ಯಗಳೆಲ್ಲ ಕಡಿತಗೊಳ್ತವೆ ಎನ್ನುವ ನಿರೀಕ್ಷೆಯಲ್ಲಿ ಇದ್ದೇವೆ, ನೋಡೋಣ. ಬಟ್ ನಿಮಗೆ ಈ ತರದ ಪಠ್ಯಕ್ರಮಗಳಿವೆ. ಈ ಪಠ್ಯಕ್ರಮದೊಳಗೆ ಪದ್ಯ ಮತ್ತೆ ಗದ್ಯಗಳಲ್ಲಿ ಎರಡರಲ್ಲೂ ಕೂಡ ಹಳೆಗನ್ನಡದ್ದಿದೆ. ಇನ್ನು ಪದ್ಯ ಭಾಗದಲ್ಲಿ ನಡುಗನ್ನಡದ್ದಿದೆ, ಹೊಸಗನ್ನಡ ಭಾಗದ್ದಿದೆ, ಬೇರೆ ಬೇರೆ ಅಂದ್ರೆ ಮಹಿಳಾ ಪೂರಕವಾದದ್ದಿದೆ,
ಮಕ್ಕಳಿಗೆ ಪೂರಕವಾದಂಥದ್ದಿದೆ, ವಿಜ್ಞಾನಕ್ಕೆ ಪೂರಕವಾದಂಥ ಲೇಖನಗಳಿದೆ. ಹೀಗೆಲ್ಲ ಪಠ್ಯವನ್ನು ವಿಭಾಗಿಸಿ ಇಡಲಾಗಿದೆ. ಸಾಧ್ಯ ಆದರೆ ನಿಮ್ಮ ಹಿರಿಯ ವಿದ್ಯಾರ್ಥಿಗಳಿಂದಲೂ ಪ್ರಥಮ PUC ಕನ್ನಡ ಪಠ್ಯವನ್ನು ತರಿಸಿ ಒಮ್ಮೆ ನೋಡಿ. ಒಳ್ಳೊಳ್ಳೆ ಕಥೆಗಳು ಅದರಲ್ಲಿದ್ದಾವೆ. ಆ ಕಥೆಗಳನ್ನು ಓದಿ ಮೊದಲೇ ಒಂದು ಮಾನಸಿಕ ಸಿದ್ಧತೆಯನ್ನು ಮಾಡಿಕೊಳ್ಳಿ. ತರಗತಿ ಆರಂಭ ಮಾಡದಿದ್ದ ಹಾಗೆ ನೀವು ನಮ್ಮ ಕಣ್ಣು ಮುಂದೆ ಇದ್ದರೆ ಅತ್ಯಂತ ಆನಂದದಾಯಕವಾಗಿ ತರಗತಿಗಳನ್ನು ನಡೆಸಬಹುದು. ಇಲ್ಲದೆ ಹೋದರೆ ಪಠ್ಯವನ್ನು ಆಧರಿಸಿ ಎಷ್ಟು ಹೇಳಬೇಕು ಅಷ್ಟನ್ನು ಹೇಳಿ ನಿಮಗೆ ವಿಷಯಕ್ಕೆ ಲೋಪ ಆಗದೇ ಇದ್ದ ಹಾಗೆ ತರಗತಿಯನ್ನು ಈ ರೆಕಾರ್ಡೆಡ್ ವಿಡಿಯೋಗಳಲ್ಲಿ ನಿಮಗೆ ಕಳಿಸೋ ಪ್ರಯತ್ನ ಮಾಡಬೇಕು. ಆಯ್ತಾ? ಒಟ್ಟಾರೆ ಇದಿಷ್ಟು ಪ್ರಶ್ನೆ ಪತ್ರಿಕೆ ಸ್ವರೂಪದ ಬಗ್ಗೆ ನಾನು ನಿಮಗೆ ಮಾತಾಡ್ತಾ ಇದ್ದೇನೆ. ಇನ್ನು ಮುಂದಿನ ತರಗತಿಯಲ್ಲಿ ಪತ್ರಲೇಖನ ಎಲ್ಲ ಹೇಗೆ ಬರೀಬೇಕಾಗುತ್ತೆ, ಶಾಲಾ ದಿನಗಳಲ್ಲಿ ಹೇಗಿತ್ತು ಗೊತ್ತಿಲ್ಲ, ಆದರೆ ಕಾಲೇಜಿನಲ್ಲಿ ನೀವು ಹೇಗೆ ಬರೀಬೇಕಾಗುತ್ತೆ ಅದರೆಲ್ಲ ರೂಪುರೇಷೆಯನ್ನೇ ನಿಮಗೆ ನಾನು ಕೊಡ್ತಾ ಹೋಗ್ತೀನಿ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ನನ್ನ ಭಾಷೆ ಅರ್ಥ ಆಗುತ್ತೆ, ಸರಳವಾಗಿದೆ ಸರ್, ಕನ್ನಡ ಖುಷಿ ಆಗುತ್ತೆ, ಸೇರ್ಕೊಳ್ತೀವಿ ಅಂತ ಹೇಳೋರಿದ್ದೀರಿ. ಇದರಾಚೆಗೆ ಬೇಡ ಸರ್ ನನಗೆ ಕಷ್ಟ ಆಗಲ್ಲ ಅಂತಿದ್ರೆ ನೀವು ಮುಂಚಿತವಾಗಿ ನಮ್ಮ ಗಮನಕ್ಕೆ ತನ್ನಿ. ಕೊನೆಯ ಪಕ್ಷ ನೀವೊಂದು SMS ಮಾಡಿ ನಾನು ಇಂಥ ವಿದ್ಯಾರ್ಥಿ, ನಾನು ಭಾಷೆಯನ್ನು ಬದಲಾಯಿಸಿಕೊಳ್ತೇನೆ ಅಂತ ಕೂಡ ನೀವು ಸೂಚಿಸಬಹುದು. ಬಹುಶಃ ಹೆಚ್ಚಿನವರಿಗೆಲ್ಲ ನನ್ನ ಭಾಷೆ ಅರ್ಥ ಆಗುತ್ತಿದೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ತರಗತಿಯಲ್ಲಿ ನಿಮಗೆ ವಿವರಣಾತ್ಮಕವಾದ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀನಿ. ಅಲ್ಲಿವರೆಗೆ ಆರೋಗ್ಯದಿಂದಿರಿ, ಸುರಕ್ಷಿತವಾಗಿರಿ. ಧನ್ಯವಾದಗಳು. ನಮಸ್ಕಾರ.